ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ಚಾಲಕರ ವಿರೋಧಿ ಮಸೂದೆ ವಿರೋಧಿಸಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಚಾಲಕರ ವಿರುದ್ಧ ಅವೈಜ್ಞಾನಿಕವಾದ ಬಿಲ್ ಪಾಸ್ ಮಾಡಿದ್ದಾರೆ. ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತವೂ ಸಿಕ್ಕಿದೆ. ಒಬ್ಬ ಚಾಲಕ ರಸ್ತೆಯಲ್ಲಿ ಅಪಘಾತ ಮಾಡಿದಂತಹ ಸಂದರ್ಭದಲ್ಲಿ ಅಪಘಾತವಾದಂತಹ ಪ್ರಕ್ರಿಯೆಯನ್ನು ರಸ್ತೆಯಲ್ಲಿ ಬಿಟ್ಟು ಹೋಗುವ ಹಾಕಿಲ್ಲ. ಸ್ಥಳದಲ್ಲಿ ಇದ್ದು ಆಸ್ಪತ್ರೆಗೆ ಸಾಗಿಸಬೇಕು. ಮಹಜರು ಮಾಡುವ ಸಂದರ್ಭದಲ್ಲಿ ಸ್ಥಳದಲ್ಲಿ ಇರಬೇಕು. ಇಲ್ಲವಾದರೆ ಚಾಲಕರು ಅಲ್ಲಿಂದ ತಪ್ಪಿಸಿಕೊಂಡು ಹೋದರೆ ಅಂತಹ ಚಾಲಕನಿಗೆ 10 ವರ್ಷ ಜೈಲು ಶಿಕ್ಷೆ ಹಾಗೂ 7 ಲಕ್ಷ ರೂಪಾಯಿ ಜುಲ್ಮಾನಿಯನ್ನು ಹಾಕಬೇಕು ಎನ್ನುವ ಕಾನೂನನ್ನು ತಂದಿದ್ದಾರೆ. ಇದು ಚಾಲಕರನ್ನು ರಸ್ತೆಯಲ್ಲಿ ಕೊಲ್ಲಿಸುವ ಪ್ರಯತ್ನ ಎಂದು ಚಾಲಕರು ದೂರಿದ್ದಾರೆ. ಅಪಘಾತವಾದಂತಹ ಸಂದರ್ಭದಲ್ಲಿ ಸ್ಥಳೀಯ ಸಾರ್ವಜನಿಕರು ಮತ್ತು ಸಂಬಂಧಿಕರು ಎಷ್ಟೋ ಚಾಲಕರನ್ನು ಕೊಂದಿರುವ ಉದಾಹರಣೆಗಳಿವೆ. ಚಾಲಕರ ಜೀವಕ್ಕೆ ಹೊಣೆಗಾರರು ಯಾರಾಗಿರುತ್ತಾರೆ? ಕೇಂದ್ರ ಸರ್ಕಾರ ಈ ಹೊಣೆಯನ್ನು ಹೊರಲು ಸಾಧ್ಯವೇ? ಈ ಕಾನೂನು ಹೇಗಿದೆ ಎಂದರೆ ಕೊಲೆಗಡುಕರಿಗೆ ವಿಧಿಸುವಂತಹ ಕಾನೂನನ್ನು ಚಾಲಕರ ಮೇಲೆ ಹೇರಲು ಕೇಂದ್ರ ಸರ್ಕಾರ ಹೊರಟಿದೆ. ರಾಜ್ಯ ಸರ್ಕಾರ ಸಾರಿಗೆ ಸಚಿವರು ಈ ಕಾನೂನನ್ನು ಜಾರಿಗೆ ಬರದಂತೆ ತಡೆಯಬೇಕು. ಕೇಂದ್ರ ಸರ್ಕಾರ ಈ ಕಾನೂನನ್ನು ತಕ್ಷಣ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಜಾರಿಗೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹೊಸ ಕಾನೂನು ಜಾರಿಗೆ ಮಾಡಿರುವ ಕೇಂದ್ರ ಸರ್ಕಾರ ಏನೇ ಬರಲಿ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ಹೊಸ ಕಾನೂನು ಬರಲಿ. ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಂದಿದೆ. ಆ ಕಾನೂನು ಏನಂತಂದ್ರೆ ಕೊಲೆಗಡುಕರ ಕೈಯಲ್ಲಿ ಒಂದು ಆಯುಧ ಕೊಡುವಂತ ಕೆಲಸ ಮಾಡ್ತಾ ಇದೆ. ಕೊಲೆಗಡುಕರ ಕೈಯಲ್ಲಿ ಅಂದರೆ ಒಂದು ಚಾಲಕ ಹಿಟ್ ಅಂಡ್ ರನ್ ಕೇಸ್ ಏನಾರು ಆಯ್ತಂದ್ರೆ, ಅನ್ಫಾರ್ಚುನೇಟ್ಲಿ ಏನಾದರೂ ಒಂದು ಹಿಟ್ ಅಂಡ್ ರನ್ ಕೇಸ್ ಆಯ್ತಂದ್ರೆ 10 ವರ್ಷ ಜೈಲು, ಒಂದು 7 ಲಕ್ಷ ರೂಪಾಯಿ ಜುಲ್ಮಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಕಾನೂನು ತಂದವರಿಗೆ ನಾವು ಶಬಾಷ್ ಹೇಳ್ಬೇಕು ಅಥವಾ ಛೀಮಾರಿ ಹಾಕಬೇಕು, ಥೂಮಾರಿ ಹಾಕಬೇಕು, ಅದಂತೂ ನಮ್ಗೆ ಗೊತ್ತಾಗ್ತಾ ಇಲ್ಲ. 4 ಜನಕ್ಕೆ ಗೊತ್ತು. ಇಡೀ ಒಂದು ಚಿಕ್ಕ ಮಗು ಆದರೂ ಯೋಚನೆ ಮಾಡ್ತಾ ಇದೆ ಏನು ಕಾನೂನು, ಎಂಥ ಕಾನೂನು ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೇನೆ, ಕೊಲೆಗಡುಕರ ಕೈಯಲ್ಲಿ ಆಯುಧ ಕೊಟ್ಟುವಂಥದ್ದು ಒಂದು ಅಸ್ತ್ರ ಕೊಟ್ಟುಬಿಟ್ಟಿದ್ದಾರೆ ಇವರು. ನಾವು ಈಗ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸ್ತಾ ಇದ್ದೇವೆ. ಶಾಂತಿಯುತವಾಗಿ ಬಂದಿದ್ದೇವೆ, ಶಾಂತಿಯುತವಾಗಿ ಮನವಿ ಸಲ್ಲಿಸ್ತಾ ಹೋಗ್ತಾ ಇದ್ದೇವೆ. ಒಂದು ವೇಳೆ ಈ ಕಾನೂನನ್ನು ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳದೇ ಇದ್ದರೆ ಮುಂದೆ ನಡೆಯುವಂಥ ಯಾವುದೋ ಒಂದು ಅನಾಹುತ ಆಗಲಿ, ಪರಿಣಾಮ ಏನೋ ಬರಲಿ, ಅದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರನೇ ಹೊಣೆ ಆಗ್ತದೆ. ಕೇಂದ್ರ ಪ್ರೆಸ್ ನ್ಯೂಸ್, ಕಾರವಾರ.